Hi, welcome to Veranda. So this is our module number 11. So ಈ module ಅಲ್ಲಿ factors ಬಗ್ಗೆ ಇನ್ನು ಸ್ವಲ್ಪ advanced concepts ಗೆ ಮುಂದೆ ಹೋಗೋಣ. ಓಕೆನಾ? ಬನ್ನಿ. So based on factors ನಾವು ಈಗಾಗಲೇ ನೋಡಿದ್ವಿ ಯಾವ ತರ ನಂಬರ್ ಆಫ್ ಫ್ಯಾಕ್ಟರ್ಸ್ ಕಂಡುಹಿಡಿಯಬೇಕು, ಈವನ್ ಫ್ಯಾಕ್ಟರ್ಸ್ ಯಾವ ತರ ಕಂಡುಹಿಡಿಯಬೇಕು, ಆಡ್ ಫ್ಯಾಕ್ಟರ್ಸ್ ಯಾವ ತರ ಕಂಡುಹಿಡಿಯಬೇಕು. ಈಗ ಸಮ್ ಆಫ್ ದ ಫ್ಯಾಕ್ಟರ್ಸ್ ಕೇಳಿದ್ರೆ, ಪ್ರಾಡಕ್ಟ್ ಆಫ್ ದ ಫ್ಯಾಕ್ಟರ್ಸ್ ಕೇಳಿದ್ರೆ ಇವನ್ನ ಯಾವ ತರ ಮಾಡಬೇಕು ಅಂತ ನೋಡೋಣ. ಓಕೆ, ನಾನೊಂದು ಚಿಕ್ಕ ಎಕ್ಸಾಂಪಲ್ ತಗೊಂಡು ನಿಮಗೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಈಗ ನಾನು 12 ತಗೊಂಡೆ. ಇದ್ರ ಫ್ಯಾಕ್ಟರ್ಸ್ ಏನಿದೆ 1 2 3 4 6 12 ಹೌದಾ? ಸೊ ಇವು ಇದು ಫ್ಯಾಕ್ಟರ್ಸ್ ಆಯಿತು. ನಾವು ಸಮ್ ಆಫ್ ದ ಫ್ಯಾಕ್ಟರ್ಸ್ ಮಾಡಿದ್ರೆ ಏನು ಬರುತ್ತೆ ಅನ್ನೋದು ಚೆಕ್ ಮಾಡಿ. ಮೊದಲು ಸಮ್ ಮಾಡಿದ್ರೆ ಏನಾಯ್ತು ನೋಡಿ, 12 ಇದು 4 + 6 10 10 + 12 ಎಷ್ಟಾಯಿತು 22 22 + 3 ಎಷ್ಟಾಯಿತು 25 25 + 3 28 ಸಮ್ ಇಸ್ ಈಕ್ವಲ್ ಟು 28 ಹೌದಾ? ಓಕೆ, ಇದನ್ನು ಯಾವ ಥರ ತೆಗಿಬೇಕು ಯೂಸ್ ಮಾಡಿಕೊಂಡು ನಾವು ಡೈರೆಕ್ಟ್ ಈಗ 30-40 ಫ್ಯಾಕ್ಟರ್ಸ್ ಇದ್ದಾಗ ಈ ಥರ ಸಮ್ ಮಾಡೋಕ್ಕಾಗಲ್ಲ. ಓಕೆ, ಸೊ ಹಾಗಾದರೆ ಏನು ಮಾಡಬೇಕು? ಮೊದಲು ಇದನ್ನು ನೀವು ಫ್ಯಾಕ್ಟರೈಸ್ ಮಾಡಿ. ಫ್ಯಾಕ್ಟರೈಸ್ ಮಾಡಿದಾಗ ಏನು ಬರುತ್ತೆ? ಇದು 4 × 3 ಬರುತ್ತೆ. ಓಕೆ, ಇದು 2 ಸ್ಕ್ವೇರ್, ಇದಂಟು 3/0 ಆಯಿತು ಹೌದಾ? ಸೊ ಸಾರಿ 3/1 ಆಯಿತು. ಈಗ ಏನು ಹೇಳಿದ್ದೆ ನಾನು, ಈ 2 ಸ್ಕ್ವೇರಲ್ಲಿ ಏನೇನಿರುತ್ತೆ? 2/0 ಇರುತ್ತೆ, 2/1 ಇರುತ್ತೆ, 2 ಸ್ಕ್ವೇರ್ ಇರುತ್ತೆ. ಓಕೆ, ಇಂಟು ಇಲ್ಲಿ 3/0 ಇರುತ್ತೆ, 3/1 ಇರುತ್ತೆ ಹೌದಾ? ಸೊ ಈಗ ನೋಡಿ, ಈ 2/0 ಅಂದರೆ ಏನಾಯಿತು? 1 ಆಯಿತು. ಇದೇನಾಯಿತು? 2 ಆಯಿತು. ಇದೇನಾಯಿತು? 4 ಆಯಿತು. ಇದು ಹಿಂಗೆ ಇರಲಿ. ಇಲ್ಲೇನಿದೆ? ಇಲ್ಲಿ 1 ಇದೆ, ಇಲ್ಲಿ 3 ಇದೆ. ಓಕೆನಾ? ಸೊ ಈಗ ಏನು ಮಾಡಬೇಕು ಅಂದರೆ ಇದನ್ನೆಲ್ಲ ಆ್ಯಡ್ ಮಾಡಿ, ಇದನ್ನೆಲ್ಲ ಆ್ಯಡ್ ಮಾಡಿ. ಮಾಡಿದಾಗ ಏನಾಯ್ತದು? 7 ಆಯಿತು. ಸೊ ಇದು ಇಲ್ಲೇನಿದೆ? 4 ಇದೆ. 7 × 4 ಎಷ್ಟಾಗುತ್ತೆ? 28. ದಟ್ ಶುಡ್ ಬಿ ಅವರ್ ಆನ್ಸರ್. ನೋಡಿ, ಸಮ್ ಆಫ್ ದ ಫ್ಯಾಕ್ಟರ್ಸ್ ಯಾವ ಥರ ಕಂಡುಹಿಡಿಬೇಕು? 28 ಫ್ಯಾಕ್ಟರ್ಸ್. ಓಕೆ, ಈಗ ಒಂದು ವೇಳೆ ಅವನು ಏನಾದರೂ ಸಮ್ ಆಫ್ ದ ಆಡ್ ಫ್ಯಾಕ್ಟರ್ಸ್ ಅಂತ ಹೇಳಿದಾನೆ ಅಂದರೆ ಈ ಕಂಪ್ಲೀಟ್ ಇದನ್ನು ಬಿಟ್ಟು ಇದನ್ನು ಮಾತ್ರ ತೆಗಿಬೇಕು. ಏನೇನು ಆಡಲ್ಲಿ ಏನಿದೆ? ಈ ಪಾರ್ಟ್ ಮಾತ್ರ ಇದೆ ಹೌದಾ? ಈ ಪಾರ್ಟ್ ಮಾತ್ರ ಇದೆ. ಯಾವುದು? 3 ಇದು 3/0 3/1 1 + 3 ಎಷ್ಟು? 4. ನೋಡಿ, ಆಡ್ ಫ್ಯಾಕ್ಟರ್ಸ್ ಏನಿದೆ? 1 + 3 4 ಅಷ್ಟೇ. ಓಕೆ, ಸೊ ಹಾಗೆ ಈವನ್ ಫ್ಯಾಕ್ಟರ್ಸ್ ಕೇಳಿದಾನ? ಈವನ್ ಫ್ಯಾಕ್ಟರ್ಸ್ ಸಮ್ ಆಫ್ ಇದು ಸಮ್ ಇದು ಹೌದಾ? ಇದು ಸಮ್ ಆಯಿತು. ಓಕೆ, ಒಂದು ವೇಳೆ ಸಮ್ ಆಫ್ ಈವನ್ ಫ್ಯಾಕ್ಟರ್ಸ್ ಕೇಳಿದಾನೆ, ನೋಡಿ ಇವಾಗ ಆಡ್ ಫ್ಯಾಕ್ಟರ್ಸ್ ಟೋಟಲ್ ಸಮ್ ಮೈನಸ್ ಆಡ್ ಸಮ್ ತೆಗೆದ್ರೆ ಏನಾಯಿತು? 4 ತೆಗೆದ್ರೆ 24 ಬರಬೇಕು ಹೌದಾ? ಆಡ್ ಸಮ್ ನೋಡಿ 1 + 3 ಇಲ್ಲಿಂದ ಮಾತ್ರ ಆಡ್ ಬರೋದು, ಯಾಕಂದ್ರೆ ನಾವು ಇದನ್ನ 2 ಕನ್ಸಿಡರ್ ಮಾಡಬಾರ್ದು. ಇದು ಈವನ್ ಆಗಿಬಿಡುತ್ತೆ. ಆಡ್ ಇದು ಒಂದೇ ಇರೋದ್ರಿಂದ ಸೊ 4 ಆಡ್ ಸಮ್ ಇದಾಯಿತು. 4ನ ಇದರಲ್ಲಿ ತೆಗೆದ್ರೆ 24 ಈವನ್ ಸಮ್ ಬರಬೇಕು. ಡೈರೆಕ್ಟಾಗಿ ಯಾವ ಥರ ಮಾಡಬೇಕು? ನನಗೇನಿದೆ? ಇದು 2 ಸ್ಕ್ವೇರ್ × 3/1 ಇದೆನಾ? ನಾನೇನು ಹೇಳಿದೆ? ಈವನ್ ಫ್ಯಾಕ್ಟರ್ಸ್ ತೆಗಿಬೇಕು ಅಂದರೆ ಒಂದು 2 ಹೊರಗಡೆ ತೆಗೀರಿ. ಇನ್ನು ಏನು ಹೇಳುತ್ತೆ? 2/1 × 3/1 ಇದೆನಾ? 2/1ನಲ್ಲಿ ಏನೇನಿರುತ್ತೆ? 2/0 2/1. 3/1ನಲ್ಲಿ ಏನಿರುತ್ತೆ? 3/0 3/1. ಇದನ್ನು ಆ್ಯಡ್ ಮಾಡಿ, ಇದೇನಾಯಿತು? 1 + 2 3 ಆಯಿತು. 1 + 2 3 ಆಗಿದೆ. ಇದೇನಾಗಿದೆ? 1 + 3 4 ಆಗಿದೆ. ಓಕೆ, ಸೊ ಡಿಡ್ ವಿ ಡೂ ಎನಿ ಮಿಸ್ಟೇಕ್ ಹಿಯರ್? ಒಂದು 2 ಹೊರಗಡೆ ತೆಗೆದ್ವಿ. 2/0 2/1. ಓಕೆ, ಸೊ ಇದು 1 ಇದೆ, 1 + 2 3 ಇದೇನಿದೆ? 3 + 1. ಓಕೆ, 3 + 1 4 ಆಗಿದೆ. ಸೊ ಓಕೆ, ಸೊ 4 × 3 ಏನಾಗಿದೆ? 12 ಆಗಿದೆ. ಇನ್ನು ಏನಿರುತ್ತೆ ನಮಗೆ ಹೊರಗಡೆ? 2. ಸೊ ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ಇಂಟು 2 ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ನೋಡಿ? 24. ಸೊ ದಟ್ ಈಸ್ ದ ಸಮ್ ಆಫ್ ದ ಈವನ್ ಫ್ಯಾಕ್ಟರ್ಸ್. ನೋಡಿ, ಇಲ್ಲಿ ಕೂಡ 28 - 4 ತೆಗೆದ್ರೆ ಏನು ಬರುತ್ತೆ? ನಮಗೆ 24 ಬರುತ್ತೆ. ಸೊ ಆಡ್ ಫ್ಯಾಕ್ಟರ್ಸ್ ಆಗಲಿ ಈವನ್ ಫ್ಯಾಕ್ಟರ್ಸ್ ಆಗಲಿ ಅವುಗಳ ಸಮ್ ಇರಲಿ ಏನೇ ಇರಲಿ ಈ ಥರ ಕ್ಯಾಲ್ಕುಲೇಟ್ ಮಾಡ್ಬೋದು. ಒಂದು ವೇಳೆ ಪ್ರಾಡಕ್ಟ್ ಆಫ್ ಆಲ್ ದ ಫ್ಯಾಕ್ಟರ್ಸ್ ಅಂತ ಕೇಳ್ತಾನೆ, ಪ್ರಾಡಕ್ಟ್ ಆಫ್ ಫ್ಯಾಕ್ಟರ್ಸ್ ಅಂದರೆ ಏನು ಮಾಡಬೇಕು? ಅದನ್ನು ಕೂಡ ನೋಡಿಬಿಡಿ. ನೋಡಿ 12 ಇದೆನಾ? ನೋಡಿ, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. 1 2 3 4 6 12 ಇವೆಲ್ಲದನ್ನ ಮಲ್ಟಿಪ್ಲೈ ಮಾಡಿದ್ರೆ ಅದ್ರ ಪ್ರಾಡಕ್ಟ್ ಬರುತ್ತೆ. ಸರಿ, ಇಲ್ಲಿ ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ 12 × 1 ಏನಾಗಿದೆ? 12 ಆಗಿದೆ. 6 × 2 ಏನಾಗಿದೆ? 12 ಆಗಿದೆ. 3 × 4 ಏನಾಗಿದೆ? 12. ಇವೆಲ್ಲದನ್ನು ಮಲ್ಟಿಪ್ಲೈ ಮಾಡಿದಾಗ 12 ಅಂದರೆ 12 ಕ್ಯೂಬ್ ಆಯ್ತಾ? 12 ಕ್ಯೂಬ್ ನಮ್ಮ ಆನ್ಸರ್ ಬರುತ್ತಾ? ಹೌದಾ? ಸೊ ಡೈರೆಕ್ಟಾಗಿ ಯಾವ ಥರ ಮಾಡಬೇಕು ಅಂದರೆ ನಂಬರ್ ಆಫ್ ಫ್ಯಾಕ್ಟರ್ಸ್ ಡಿವೈಡೆಡ್ ಬೈ 2 ಮಾಡಿ ಇಷ್ಟೇ. ಇದರಿಂದ ನಿಮಗೆ ಪ್ರಾಡಕ್ಟ್ ಬಂದ್ಬಿಡುತ್ತೆ ಹೌದಾ? ಇಲ್ಲ ಚೆಕ್ ಮಾಡಿ.
ಇಲ್ಲೇನಿದೆ 12, ನಂಬರ್ ಆಫ್ ಫ್ಯಾಕ್ಟರ್ಸ್ ಏನು ಬಂತು 6/2 ಮಾಡಿದ್ರೆ ಏನು ಬರುತ್ತೆ 3, 12 ಕ್ಯೂಬ್ ಇಸ್ ಅವರ್ ಫೈನಲ್ ಆನ್ಸರ್. ಸೊ ಈ ಥರ ಸಮ್ ಆಗಲಿ ಪ್ರಾಡಕ್ಟ್ ಆಗಲಿ ಏನೇ ಇರಲಿ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಓಕೆ, ಸೊ ನೋಡಿ ಇಲ್ಲೇ ಅದ್ರ ಪ್ರಕಾರ ಫಾರ್ಮುಲಾಸ್ ಎಲ್ಲ ಕೊಟ್ಟಿದ್ದಾರೆ. ಓಕೆ, ಯು ಕ್ಯಾನ್ ಜಸ್ಟ್ ಗೋ ಥ್ರೂ ದ ಫಾರ್ಮುಲಾ. ನಾನು ಡೈರೆಕ್ಟ್ ಮೆಥಡ್ ಹೇಳಿದ್ದೀನಿ ನಿಮಗೆ. ಓಕೆ, ಸೊ ಪ್ರಾಡಕ್ಟ್ ಆಫ್ ದ ಫಾರ್ಮುಲಾ, ದಟ್ಸ್ ವಾಟ್ ವಿ ಹ್ಯಾವ್ ಸೀನ್. ಪ್ರಾಡಕ್ಟ್ ಆಫ್ ದ ಫಾರ್ಮುಲಾ ಏನು ಮಾಡ್ತೀವಿ, n ಪವರ್ ನಂಬರ್ ಆಫ್ ಫ್ಯಾಕ್ಟರ್ಸ್, n ಪವರ್ ನಂಬರ್ ಆಫ್ ಫ್ಯಾಕ್ಟರ್ಸ್ ಡಿವೈಡೆಡ್ ಬೈ 2 ಅಷ್ಟೇ. ಓಕೆ, ಸೊ ಲೆಟ್ us go with the next part. What do we have here? Sum of the factors, sum of the odd factors ಕೇಳ್ತಿದ್ದಾನೆ. ಕ್ವೆಶ್ಚನ್ ನಂಬರ್ 1, ಸಮ್ ಆಫ್ ದ ಆಡ್ ಫ್ಯಾಕ್ಟರ್ಸ್ ಏನಿದೆ 252 ಇದೆ. ಮೊದಲು ಏನು ಮಾಡಬೇಕು, ಫ್ಯಾಕ್ಟರೈಸ್ ಮಾಡಬೇಕ್ರಿ. ಸೊ ಫ್ಯಾಕ್ಟರೈಸ್ ಮಾಡಿದ್ರೆ ಇದನ್ನ 252ನ ಫ್ಯಾಕ್ಟರೈಸ್ ಮಾಡಿದ್ರೆ ಯಾವುದ್ರಲ್ಲಿ ಹೋಗುತ್ತೆ, ಇದು 9ಅಲ್ಲಿ ಹೋಗುತ್ತಾ. ಸೊ 9 into 2 is 18 ಅಂದರೆ 72 ಇದೆ, 9 into 8. ಸೊ ಇನ್ನು ಏನಿದೆ, ಇದು 4 into 7, ಹಂಗಾದ್ರೆ 4 into 9 into 7 ಆಯ್ತು. ಇದು 4 into 7 ಇದೆ. ಓಕೆ, ಸೊ ಇದೇನಿದು 2 ಸ್ಕ್ವೇರ್, ಇದೇನಿದು 3 ಸ್ಕ್ವೇರ್, ಇದೇನಿದು 7 ಪವರ್ 1. ಸೊ ಇದು ನಮ್ಮನ್ನ ಫ್ಯಾಕ್ಟರೈಸ್ಡ್ ಫಾರ್ಮ್ ಆಯ್ತು ರೀ. ಬಟ್ ನಮಗೇನು ಬೇಕು, ಆಡ್ ಫ್ಯಾಕ್ಟರ್ಸ್. ಸಮ್ ಆಫ್ ದ ಆಡ್ ಫ್ಯಾಕ್ಟರ್ಸ್ ಅಂದರೆ ಇದನ್ನು ತೆಗಿಬೇಕು ಅಂತ ಹೇಳಿದ್ನ, ಹೌದಾ. ಸೊ ಇದರಲ್ಲಿ ಏನೇನು ಉಳಿಯುತ್ತವಾಗ 3 ಪವರ್ 0 ಪ್ಲಸ್ 3 ಪವರ್ 1 ಪ್ಲಸ್ 3 ಸ್ಕ್ವೇರ್ ಇಂಟು 7 ಪವರ್ 0 ಪ್ಲಸ್ 7 ಪವರ್ 1. ಇದನ್ನು ಮಾಡಿದರೆ ನಮಗೆ ಸಮ್ ಆಫ್ ದ ಆಡ್ ಫ್ಯಾಕ್ಟರ್ಸ್ ಬರುತ್ತೆ ರೀ. ಯಾಕಂದರೆ ಇದರಲ್ಲಿ ಇರೋದೆಲ್ಲ ಆಡ್ ಫ್ಯಾಕ್ಟರ್, ಇವುಗಳ ಸಮ್ ಮಾಡ್ತಿದ್ವಿ. ಇದೇನಾಯ್ತದು, ಇದು 1, ಇದು 3, ಇದು 9 ಆಯಿತು, ಇದು 1 ಪ್ಲಸ್ 7 ಆಯಿತು. ಸೊ ಹಾಗಾದ್ರೆ ಏನಾಯ್ತದು 13, ಇದು 13 ಆಯಿತು. ಇಲ್ಲೇನಿದೆ ರೀ 8 ಇದೆ. ಸೊ 13 into 8 ಮಾಡಿದರೆ ನಮಗೆ 104 is the sum of the odd product of the number 252. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಬನ್ನಿ. ಫೈಂಡ್ ದ ಪ್ರಾಡಕ್ಟ್ ಆಫ್ ದ ಫ್ಯಾಕ್ಟರ್ಸ್ ಆಫ್ 180. ಪ್ರಾಡಕ್ಟ್ ಕೇಳ್ತಿದ್ದಾನೆ. ಪ್ರಾಡಕ್ಟ್ ಯಾವ ಥರ ಹೇಳಿದ್ದೆ ನಾನು, ನಂಬರ್ ಆಫ್ ಫ್ಯಾಕ್ಟರ್ಸ್ ಡಿವೈಡೆಡ್ ಬೈ 2. ಸೊ ಇವಾಗ ಫಸ್ಟ್ ಇದ್ರದ್ದು ನಂಬರ್ ಆಫ್ ಫ್ಯಾಕ್ಟರ್ಸ್ ಕಂಡುಹಿಡಬೇಕು. ಅಂದರೆ ನಾನು ಇದನ್ನು ಫ್ಯಾಕ್ಟರೈಸ್ ಮಾಡಬೇಕು. ಇದನ್ನು ಫ್ಯಾಕ್ಟರೈಸ್ ಮಾಡಿದ್ರೆ ಏನಾಗುತ್ತೆ ರೀ, 18 into 10 ಆಗುತ್ತೆ. 18 ಅಂದರೆ ಏನು ರೀ, 9 into 2. 10 ಅಂದರೆ ಏನು, 2 into 5. 2 ಸ್ಕ್ವೇರ್ ಇದೆ ಇಂಟು 3 ಸ್ಕ್ವೇರ್ ಇದೆ ಇಂಟು 5 ಇದೆ. ಓಕೆ, ಸೊ ಈಗ ನಂಬರ್ ಆಫ್ ಫ್ಯಾಕ್ಟರ್ಸ್ ಏನಾಗುತ್ತೆ ನೋಡಿ, ನಂಬರ್ ಆಫ್ ಫ್ಯಾಕ್ಟರ್ಸ್. ಸೊ ಫ್ಯಾಕ್ಟರ್ಸ್ ಅಂದರೆ ಪವರ್ನ ಇನ್ಕ್ರೀಸ್ ಮಾಡ್ತೀವಿ. ಇಲ್ಲಿ 3 ಬರುತ್ತೆ, ಇಲ್ಲಿ 3 ಬರುತ್ತೆ, ಇಲ್ಲಿ 2 ಬರುತ್ತೆ. ಸೊ ಏನಾಯಿತು, 9 into 2 18 ಫ್ಯಾಕ್ಟರ್ಸ್ ಆಯಿತು. 18 ಫ್ಯಾಕ್ಟರ್ಸ್ ಆಯಿತು. ನನಗೇನು ಬೇಕು, ಪ್ರಾಡಕ್ಟ್ ಯಾವ ಥರ ತೆಗಿಬೇಕಂತ ಹೇಳ್ಕೊಟ್ಟೆ ನಾನು ನಿಮ್ಗೆ ಇವಾಗಲೇ. ಪ್ರಾಡಕ್ಟ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಫ್ಯಾಕ್ಟರ್ಸ್ 18 ಡಿವೈಡೆಡ್ ಬೈ 2. ನಮ್ಮ ನಂಬರ್ ಏನಿದೆ 180. 18/2 ಏನಾಗಿದೆ 9. 180 ಪವರ್ 9 ಇಸ್ ಅವರ್ ಫೈನಲ್ ಆನ್ಸರ್. ಅಷ್ಟೇ ರೀ. ಪ್ರಾಡಕ್ಟ್ ಆಫ್ ದ ನಂಬರ್ ಬೇಕು ಅಂದರೆ 180 ಪವರ್ 9. ಓಕೆನಾ. ನೆಕ್ಸ್ಟ್ ಇದೆ, in how many ways we can express the 1296 as a product of 2 of its factors. ಪ್ರಾಡಕ್ಟ್ ಆಫ್ 2 of its factor. ಓಕೆ, ಇದೊಂದು ಕಾನ್ಸೆಪ್ಟ್ ಹೇಳ್ಬಿಡ್ತೀನಿ ನೋಡಿ. ಮತ್ತೆ ನಾನು ಸಿಂಪಲ್ ನಂಬರ್ ತೊಗೊತೀನಿ. ಓಕೆ, ಒಂದು ವೇಳೆ ನಾನು 12 ತೊಗೊಂಡೆ ಅಂದ್ಕೊಂಡ್ರೆ ಏನಾಯ್ತು, ಇದು 1 2 3 4 6 12 ಇಷ್ಟಾದ್ವಾ. ಏನದು, ಇವೆಲ್ಲ ಫ್ಯಾಕ್ಟರ್ಸ್ ಆದ್ವಾ. ಈಗ ನೋಡಿ, ಇದು ಒಂದು ವೇ, ಇದು ಒಂದು ವೇ. ಎಷ್ಟು ವೇ ಬರ್ತಾ ಇದೆ, 3 ವೇ ಬರ್ತಾ ಇದೆ. ಪ್ರಾಡಕ್ಟ್ ಆಫ್ ಇಟ್ಸ್ ಫ್ಯಾಕ್ಟರ್ 3 ವೇ ಬರ್ತಾ ಇದೆ. ಅಂದರೆ ಟೋಟಲ್ ಫ್ಯಾಕ್ಟರ್ಸ್ ಏನಿದೆ, ನಂಬರ್ ಆಫ್ ಫ್ಯಾಕ್ಟರ್ಸ್ 6 ಇದೆ. ಡಿವೈಡೆಡ್ ಬೈ 2 ಮಾಡಿದ್ರೆ ಏನಾಯಿತು, 3 ಆಯಿತು ಅಷ್ಟೇ. ಓಕೆ, ಡಿವೈಡೆಡ್ ಬೈ 2 ಆದರೆ 3 ಆಯಿತು. ಸೊ ಬಟ್ ಇದು ಪರ್ಫೆಕ್ಟ್ ಸ್ಕ್ವೇರ್ ಇದ್ರೆ ಸ್ವಲ್ಪ ಚೇಂಜ್ ಆಗುತ್ತೆ, ಹುಷಾರಾಗಿರ್ಬೇಕು. ಏನು ಅದನ್ನು ಕೂಡ ನೋಡ್ಬಿಡಿ. ಒಂದು ವೇಳೆ ಪರ್ಫೆಕ್ಟ್ ಸ್ಕ್ವೇರ್ 36 ತಗೊಂಡೆ ಅಂದ್ಕೊಳ್ಳಿ, ಇದ್ರ ಫ್ಯಾಕ್ಟರ್ಸ್ ಏನಾಗುತ್ತೆ ರೀ, 1 2 3 4 6 ಆದಮೇಲೆ ಮತ್ತೆ 9 ಆದಮೇಲೆ 12 ಆದಮೇಲೆ 18 ಆದಮೇಲೆ 36. ಓಕೆ ನೋಡಿ, ಒಂದು ನಂಬರ್ ಪರ್ಫೆಕ್ಟ್ ಸ್ಕ್ವೇರ್ ಅಂತ ಯಾವಾಗ ಗೊತ್ತಾಗುತ್ತೆ ಅಂದರೆ ಅದ್ರದ್ದು ನಂಬರ್ ಆಫ್ ಫ್ಯಾಕ್ಟರ್ಸ್ ಆಡ್ ನಂಬರ್ ಬಂದಿದೆ ಅಂದರೆ ಅದು ಪರ್ಫೆಕ್ಟ್ ಸ್ಕ್ವೇರ್ ಅಂತ ಅರ್ಥ. ಏನು, ನಂಬರ್ ಆಫ್ ದ ಫ್ಯಾಕ್ಟರ್ಸ್ ಆಡ್ ಬಂದಿದೆ ಅಂದರೆ ಅದು ಪರ್ಫೆಕ್ಟ್ ಸ್ಕ್ವೇರ್. ಒಂದು ವೇಳೆ ಈವನ್ ಇದೆ ಅಂದರೆ ಅದು ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲ. ಇಲ್ಲಿ ನೋಡಿ, ಇಲ್ಲಿ 6 ಇದೆ, ಈವನ್ ಇದೆ ಅಂದರೆ ಅದು ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲ. ಇಲ್ಲಿ ನೋಡಿ ಏನಾಗುತ್ತೆ, 1 2 3 4 5 6 7 8 9 ಇದೆ. 9 ಅಂದ್ರೆ ಏನು, ಆಡ್ ನಂಬರ್ ಆಫ್ ಫ್ಯಾಕ್ಟರ್ಸ್ ಬಂದ್ವಾ ಅಂದ್ರೆ ಏನದು ಪರ್ಫೆಕ್ಟ್ ಸ್ಕ್ವೇರ್. ಓಕೆ, ಸೊ ಇದನ್ನು ಯಾವ ಥರ ಮಾಡ್ತೀವಿ ನೋಡಿ, ದಿಸ್ ಇಂಟು ದಿಸ್, ದಿಸ್ ಇಂಟು ದಿಸ್, ದಿಸ್ ಇಂಟು ದಿಸ್, ದಿಸ್ ಇಂಟು ದಿಸ್. ಓಕೆ, ಸೊ ಎಷ್ಟಾಯಿತು ನಮಗೆ ಟೋಟಲಿ 4 ವೇಸ್ ಆಯಿತು. ಓಕೆ, ಮತ್ತೆ ಇನ್ನು ಯಾವ ಥರ ಮಾಡ್ಬೋದು ಇದನ್ನು ಮತ್ತೆ ಇನ್ನು ಯಾವ್ದಾರು ಬಿಡು. ಇಲ್ಲಿ 6 ಇದೆ,
ಇಲ್ಲಿ 6 ಇದೆ. ಈ 6ನ ಯಾವ ನಂಬರಿಂದ ಮಲ್ಟಿಪ್ಲೈ ಮಾಡಿದ್ರೆ ಮತ್ತೆ 36 ಆಗುತ್ತೆ, ಮತ್ತೆ 6 ಇಂದ. ಆದ್ರೆ ನಮ್ಮ ಹತ್ರ ಇದೆನಾ? ಇಲ್ಲ. ಸೊ ಇಲ್ಲಿ ಎಷ್ಟು ಬರ್ತಾ ಇದೆ? ಟೋಟಲ್ ಫ್ಯಾಕ್ಟರ್ಸ್ 9 ಇದ್ರೆ -1 ಡಿವೈಡೆಡ್ ಬೈ 2, -1 ಡಿವೈಡೆಡ್ ಬೈ 2. ಓಕೆ, ಸೊ ಆನ್ಸರ್ ಏನಾಗುತ್ತೆ ಇಲ್ಲಿ? 4 ವೇಸ್ ಆಗುತ್ತೆ. ಈಗ ಕೆಲವೊಂದು ಕಡೆ ಈ ತರ ಮಾಡ್ತಾರೆ, 9 + 1/2 ಮಾಡ್ತಾರೆ, ಅದು 10 ಆಗುತ್ತೆ. ಅದು ಯಾವಾಗ ಅಂದ್ರೆ ನೀವು ಇದನ್ನು ಕೂಡ ಕನ್ಸಿಡರ್ ಮಾಡ್ಕೊಂಡ್ರೆ √36 ಇಂಟು √36 ಮಾಡಿದ್ರೆ ಅದು ಕೂಡ ನಮಗೆ ಏನು ಬರುತ್ತೆ? 36 ಬರುತ್ತೆ. ಬಟ್ ನೀವು ಇದನ್ನ ಕನ್ಸಿಡರ್ ಮಾಡಬೇಡ್ರಿ, ಯು ಹ್ಯಾವ್ ಟು ಡೂ ಓನ್ಲಿ ದಿಸ್ ಮಚ್. 9 - 1/2. ಸೊ ಎಷ್ಟು ವೇಸ್ ಆಯಿತು? 4 ವೇಸ್ ಆಯಿತು ಪರ್ಫೆಕ್ಟ್ ಸ್ಕ್ವೇರ್ ಇದ್ರೆ. ನಾನು ಯಾಕೆ ಇದನ್ನು ಮಾಡಿದೆ, ಇದನ್ನು ಹೇಳಿದೆ ಸಪ್ರೇಟ್ ಆಗಿ ಅಂದರೆ ಈ ನಂಬರ್ ಏನಿದೆ ಅಲ್ಲ 1296 ಅದು ಪರ್ಫೆಕ್ಟ್ ಸ್ಕ್ವೇರ್ ರೀ. ಅದು ಪರ್ಫೆಕ್ಟ್ ಸ್ಕ್ವೇರ್. ಅದು ನಿಮಗೆ ಸ್ಕ್ವೇರ್ಸ್ ಕರೆಕ್ಟಾಗಿ ಗೊತ್ತಿದ್ರೆ ಗೊತ್ತಾಗ್ಬಿಡುತ್ತೆ. ಅದು 36 ಸ್ಕ್ವೇರ್ ಇರುತ್ತೆ. ಓಕೆ, ಸೊ ಅದು 36 ಸ್ಕ್ವೇರ್, ಅದು 1296. ಓಕೆ, ನಾವೇನು ಮಾಡಬೇಕು? 1296 ಇದು ನನಗೆ ಗೊತ್ತು 36 ಸ್ಕ್ವೇರ್ ಅಂತ. ಅಂದರೆ ಏನಿದು 4 × 9 ಹೋಲ್ ಸ್ಕ್ವೇರ್ ಆಯಿತು. ಅಂದರೆ ಇದೇನಾಯಿತು? ಇದು 2 ಸ್ಕ್ವೇರ್ ಇಂಟು 3 ಸ್ಕ್ವೇರ್ ಹೋಲ್ ಸ್ಕ್ವೇರ್ ಆಯಿತು. ಅವಾಗ ಏನಾಗುತ್ತೆ? ಇದು 2⁴ ಇಂಟು 3⁴. ಈಗ ನಂಬರ್ ಆಫ್ ಫ್ಯಾಕ್ಟರ್ಸ್ ಎಷ್ಟು ಬರುತ್ತೆ? 5 × 5 = 25 ಫ್ಯಾಕ್ಟರ್ಸ್ ಆಯಿತು. ಏನಾಯಿತು? 25 ಫ್ಯಾಕ್ಟರ್ಸ್ ಆಯಿತು. ನಾವು ನಮಗೇನು ಬೇಕು? ಹೌ ಮೆನಿ ವೇಸ್ ವಿ ಕ್ಯಾನ್ ರಿಪ್ರೆಸೆಂಟ್ ಇಟ್ ಆಸ್ ಅ ಪ್ರಾಡಕ್ಟ್ ಆಫ್ 2 ನಂಬರ್ಸ್. ನಾನು ಏನು ಹೇಳಿದ್ದೆ? ನಂಬರ್ ಆಫ್ ಫ್ಯಾಕ್ಟರ್ಸ್ ಆಡ್ ನಂಬರ್ ಇದ್ದಾಗ -1 ಡಿವೈಡೆಡ್ ಬೈ 2 ಮಾಡಿ, 24/2. ಸೊ ಆನ್ಸರ್ ಏನಾಗುತ್ತೆ ನಮಗೆ? 12 ವೇಸ್. ವಿ ಕ್ಯಾನ್ ರಿಪ್ರೆಸೆಂಟ್ ಇಟ್ ಇನ್ 12 ಡಿಫರೆಂಟ್ ವೇಸ್. ಇಷ್ಟೇ ಸರ್. ಸೊ ದಟ್ ಈಸ್ ಆಲ್ ಅಬೌಟ್ ಫ್ಯಾಕ್ಟರ್ಸ್. ಸೊ ನಮಗೆ ಫ್ಯಾಕ್ಟರ್ಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್, ಸಮ್ ಇರಲಿ, ಪ್ರಾಡಕ್ಟ್ ಇರಲಿ, ಆಡ್ ಸಮ್ ಇರಲಿ, ಈವನ್ ಸಮ್ ಇರಲಿ, ಏನೇ ಇರಲಿ, ಯಾವ ಥರ ಆದರೂ ಕ್ವಶನ್ ಕೇಳಲಿ, ಏನು ಮಾಡಬೇಕು ಅನ್ನೋದು ನಿಮಗೆ ಈಗ ಗೊತ್ತಿದೆ. ಕಾನ್ಸೆಪ್ಟ್ ಮೇಲೆ ಕರೆಕ್ಟಾಗಿ ಕಾನ್ಸಂಟ್ರೇಟ್ ಮಾಡಿ, ಆಟೋಮೆಟಿಕ್ ಆಗಿ ಪ್ರತಿಯೊಂದು ಬರುತ್ತೆ. ಸೊ ದಿಸ್ ಇಸ್ ಆಲ್ ಫಾರ್ ದಿಸ್ ವಿಡಿಯೋ. ಐ ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಅಗೇನ್. ಥ್ಯಾಂಕ್ ಯು.